ಸರ್ ದೆಹಲಿಗೆ ಬಂದಿದ್ದೀರಿ ಈಗ ಸರ್ ದೆಹಲಿಗೆ ಬಂದಿರಿ ಈಗ ಸಚಿವ ಸಂಪುಟ ಹೊಸ ಸಂಪುಟ ಅದೇ ಹೊಸ ಸಂಪುಟ ರಚನೆ ಆಗುತ್ತೆ ನಾಳೆ 3ನೇ ತಾರೀಕು. ಇವತ್ತೇನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ನಾವು ಮೊನ್ನೆ ತಾನೇ ಆಯ್ಕೆಯನ್ನು ಮಾಡಿದ್ವಿ. ನಾಳೆ ಪ್ರಮಾಣ ವಚನ ಸ್ವೀಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಚಿವ ಸಂಪುಟ ಕೂಡ ರಚನೆ ಆಗುವಂಥದ್ದು. ನಾವು ಕಳೆದ 2023 ಆಕಾಂಕ್ಷಿಯಾಗಿ ಉಳಿದಿದ್ದೀವಿ. ಈ ಸಾರಿ ಯಾರು ನಮ್ಮನ್ನು ಪರಿಗಣಿಸಿ ಅವಕಾಶವನ್ನು ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸದ ಮೇರೆಗೆ ನಮ್ಮ ನಾಯಕರನ್ನ ಹಿಂಬಾಲವೇ ಹೊರಟಿದ್ದೀವಿ. ನೋಡೋಣ, ಇವತ್ತು ನಮ್ಮ ವರಿಷ್ಠರು ಕೂಡ ಭೇಟಿಯಾಗುವಂಥ ಒಂದು ಅವರಲ್ಲಿ ಅಪಾಯಿಂಟ್ಮೆಂಟ್ ಕೂಡ ಕೇಳಿದ್ದೀವಿ. ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಹತ್ರ ಮತ್ತು ಕೆ.ಸಿ. ವೇಣುಗೋಪಾಲ್ ಅವ್ರ ಹತ್ರ ಅವರು ಭೇಟಿಯಾಗಿ ಅವರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ. ಸರ್ ಈ ಸರಿ ಹೆಂಗ್ ಸಂಪುಟ ಇರುತ್ತೆ, ಹೆಂಗ್ ಕ್ಯಾಬಿನೆಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಂಗ್ ಆ್ಯಂಡ್ ಡೈನಾಮಿಕ್ ಒಬ್ಬ ಮುಖ್ಯಮಂತ್ರಿ ಆಗುವಾಗ ಯಂಗ್ ಆ್ಯಂಡ್ ಡೈನಾಮಿಕ್ ಯುವ ಒಂದು ಪಡೆ ಸಿದ್ಧ ಆದರೆ ಮುಂದೆ ಯುದ್ಧವನ್ನು ಗೆಲ್ಲೋದಕ್ಕೆ ಒಂದು ದಿಕ್ಸೂಚಿ ಆಗುತ್ತೆ. ಆ ಒಂದು ಸೈನ್ಯವನ್ನು ಕಟ್ಕೊಳ್ಬೇಕಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಆ ನಿಟ್ಟಿನಲ್ಲಿ ಬಹುತೇಕ ಯುವಕರಿಗೆ ಅವಕಾಶ ಕೊಡ್ತಾರೆ ಅಂತೇಳಿ ನಮ್ಮ ನಾಯಕರಂತ ಏನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ, ಯುವಕರಿಗೆ ಸಂಘಟನೆಯಲ್ಲಿ ಗುರುತಿಸಿಕೊಂಡಂಥವ್ರಿಗೆ. ಯಾಕಂದ್ರೆ ನಾವೆಲ್ಲ ವಿತ್ ಕಾಂಗ್ರೆಸ್ NSY ಇಂತ್ರ ಬಂದವರು, ವಿದ್ಯಾರ್ಥಿ ಕಾಂಗ್ರೆಸ್ ವಿತ್ ಕಾಂಗ್ರೆಸ್ ಇಂತ್ರ ನಾವು ಬಂದಂಥವ್ರು. ತಾಲೂಕಾ ಘಟಕ, ಜಿಲ್ಲಾ ಘಟಕ, ರಾಜ್ಯ ಘಟಕದಲ್ಲಿ ಕೆಲಸ ಮಾಡಿದ್ದೀವಿ. ಸುಮಾರು 20-25 ವರ್ಷದ ಒಂದು ಅನುಭವ ಇದೆ. ಇವತ್ತು ನಾವು ಅಧಿಕಾರ ಎಷ್ಟು ಮಾಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಸಂಘಟನೆ ಏನು ಮಾಡಿದ್ದೀವಿ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ನಾವೆಲ್ಲ ವಿತ್ ಕಾಂಗ್ರೆಸ್ಸಿನ ಹಿನ್ನೆಲೆಯಲ್ಲಿ ಬಂದಂಥವ್ರು, ಸಂಘಟನೆ ಮುಖಾಂತರ ಬಂದಂಥವ್ರು, ಅವರಿಗೆ ಗುರುತಿಸುವಂಥ ಕೆಲಸ ಮಾಡ್ತಾರೆ ಅನ್ನೋದು ಈ ಬಾರಿ ವಿಶ್ವಾಸ ಇದೆ. ನೋಡೋಣ ಯಾವ ರೀತಿ ತೀರ್ಮಾನಗಳಾಗ್ತವೆ. ಈಗಾಗಲೇ ಹಲವಾರು ಬಾರಿ ನಮ್ಮ ನಾಯಕರು ಇಬ್ಬರಿಗೂ ಕೂಡ ಭೇಟಿಯಾಗಿದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಭೇಟಿಯಾಗಿದ್ವಿ, ನಿನ್ನೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಭೇಟಿಯಾಗಿದ್ವಿ. ಇವತ್ತು ಖಂಡಿತವಾಗಿ ಭರವಸೆ ಇದೆ ನಮ್ಮದು. ನೋಡೋಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.